ನಿಮ್ಮ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ಸ್ಗೆ ಇನ್ನು ಕೇವಲ ಒಂದು ತಿಂಗಳ ಸಮಯ ಉಳಿದಿದೆ ಅಂಡ್ ಈ ಒಂದು ತಿಂಗಳಲ್ಲಿ ನೀವು ಒಂದು ಸರಿಯಾದಂತಹ ಸ್ಟ್ರಾಟಜಿಯನ್ನು ಫಾಲೋ ಮಾಡಲಿಲ್ಲ ಅಂದ್ರೆ ನೀವು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ಸ್ ಅಲ್ಲಿ 90+ ಸ್ಕೋರ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ಎಕನಾಮಿಕ್ಸ್ ಡಿಫಿಕಲ್ಟ್ ಅನ್ನಿಸ್ತಾ ಇದ್ರೆ, ನಾನು ಇನ್ನೂವರೆಗೆ ಎಕನಾಮಿಕ್ಸ್ ಓದಿಲ್ಲ, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಯಾವ ಚಾಪ್ಟರ್ ಓದಬೇಕು, ಯಾವ ಚಾಪ್ಟರ್ ಬಿಡಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ, ಇನ್ನು ಎಕನಾಮಿಕ್ಸ್ ಅನ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ, ಆ್ಯಂಡ್ ಎಕನಾಮಿಕ್ಸ್ ಅಲ್ಲಿ ಯಾವ ಬುಕ್ ಓದಿದ್ರೆ ಒಳ್ಳೆ ಸ್ಕೋರ್ ಮಾಡ್ಬೋದು ಅನ್ನೋದು ನಿಮಗೆ ಗೊತ್ತಿಲ್ಲ ಅಂದ್ರೆ, ಈ ಒಂದು ವಿಡಿಯೋನ ಕೊನೆವರೆಗೆ ನೋಡಿ ಸಾಕು. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೇವಲ 5 ಟಿಪ್ಸ್ಗಳನ್ನ ಕೊಡ್ತೀನಿ, ಅದರಲ್ಲಿ ಒಂದು ಪವರ್ಫುಲ್ ಸ್ಟ್ರಾಟಜಿ ಕೂಡ ಕೊಡ್ತೀನಿ. ಜಸ್ಟ್ ಅದನ್ನು ನೀವು ಫಾಲೋ ಮಾಡಿ ಸೆಕೆಂಡ್ ಪಿ ಯು ಸಿ ಎಕನಾಮಿಕ್ಸ್ ನಲ್ಲಿ ಏನು ಓದಿಲ್ಲ ಅಂದ್ರೂ ಕೂಡ 100/100 ಸ್ಕೋರ್ ಮಾಡ್ಬೋದು. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಜಸ್ಟ್ ಹೇಳ್ತಾ ಇಲ್ಲ, ಸಾವಿರಾರು ವಿದ್ಯಾರ್ಥಿಗಳು ಪ್ರತಿ ವರ್ಷ 100 ಸ್ಕೋರ್ ಮಾಡ್ತಾರೆ. ನಾನು ಕೊಡುವಂತ ಸ್ಟ್ರಾಟಜಿಯನ್ನ ಫಾಲೋ ಮಾಡಿ ಜಸ್ಟ್ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ, 1 ಸೆಕೆಂಡ್ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಸಾಕು. ನನ್ನ ಮೊದಲನೆಯ ಟಿಪ್ ಬಂದು ಡೋಂಟ್ ರೀಡ್ ಎವ್ರಿಥಿಂಗ್. ತುಂಬಾ ವಿದ್ಯಾರ್ಥಿಗಳು ಎಕನಾಮಿಕ್ಸ್ ಓದಿ ಅಂದಾಗ ಯಾವುದೋ ಒಂದು ರ್ಯಾಂಡಮ್ ಬುಕ್ ತಗೊಳ್ತಾರೆ, ಅದರಲ್ಲಿ ಇರೋದನ್ನ ಎಲ್ಲವನ್ನ ಓದಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ನಿಮ್ಮ ಹತ್ರ ತುಂಬಾ ಕಡಿಮೆ ಸಮಯ ಇದೆ, ನೀವೀಗ ಎಲ್ಲವನ್ನ ಓದ್ತಾ ಕೂತ್ಕೊಂಡ್ರೆ ಮಾರ್ಕ್ಸ್ ನಿಮಗೆ ಸಿಗೋದಿಲ್ಲ. ಸೊ ಈಗ ಏನ್ ಮಾಡಬೇಕು ಬನ್ನಿ, ನಿಮಗೆ ಒಂದು ಎಕ್ಸಾಂಪಲ್ ಮೂಲಕ ಇದನ್ನ ಅರ್ಥ ಮಾಡಿಸ್ತೀನಿ. ಅನ್ಕೊಳ್ಳಿ, ಇದು ಒಂದು ಪ್ಲೇಟ್, ಈ ಪ್ಲೇಟ್ನ ಮೇಲೆ ನಾನು ನಿಮಗೆ ಒಂದು 10-15 ಹಣ್ಣುಗಳನ್ನ ಇಟ್ಟು ಕೊಡ್ತೀನಿ, ತಿನ್ನಿ ಅಂತ ಹೇಳಿ. ನೀವೇನ್ ಮಾಡ್ತೀರಾ? ಈ ಹಣ್ಣುಗಳಲ್ಲಿ ನಿಮಗೆ ಯಾವುದರಿಂದ ಅತಿ ಹೆಚ್ಚು ಟೇಸ್ಟ್ ಸಿಗುತ್ತೋ, ತೃಪ್ತಿ ಅಥವಾ ಸಂತೋಷ ಸಿಗುತ್ತೋ ಅದನ್ನ ಆಯ್ಕೆ ಮಾಡಿಕೊಂಡು ತಿಂತೀರಾ, ಹೌದು ಅಲ್ವೋ? ಅದೇ ರೀತಿ ಈಗ ಎಕನಾಮಿಕ್ಸ್ ಓದಿ ಅಂದಾಗ ಯಾವ ಕ್ವಶನ್ಸ್ಗಳನ್ನ ರಿಪೀಟೆಡ್ ಆಗಿ ಕೇಳ್ತಾರೆ, ಯಾವ ಚಾಪ್ಟರ್ ನ ಮೇಲೆ ಕ್ವಶನ್ಸ್ಗಳನ್ನ ಅತಿ ಹೆಚ್ಚು ಕ್ವಶನ್ಸ್ಗಳನ್ನ ಪದೇ ಪದೇ ಕೇಳ್ತಾರೆ, ಆ ಚಾಪ್ಟರ್ಸ್ಗಳನ್ನ ಆ ಟಾಪಿಕ್ಸ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಓದ್ಬೇಕು ನೀವು. ಅಂದಾಗ ಮಾತ್ರ ಈ ಲಾಸ್ಟ್ ಕೊನೆಯ ಒಂದು ತಿಂಗಳಲ್ಲಿ ನೀವು ಎಕನಾಮಿಕ್ಸ್ ಅಲ್ಲಿ 100/100 ಸ್ಕೋರ್ ಮಾಡ್ತೀರಾ. ಯಾವ ಟಾಪಿಕ್ಸ್ ಓದಬೇಕು ಅಥವಾ ಯಾವ ಚಾಪ್ಟರ್ಸ್ ಓದಬೇಕು ಅನ್ನೋದನ್ನ ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋನ ಕೊನೆವರೆಗೆ ನೋಡಿ. ಇದು ನಮ್ಮ ಮೊದಲನೇ ಟಿಪ್, ಎಲ್ಲವನ್ನ ಓದ್ಲಿಕ್ಕೆ ಹೋಗ್ಬೇಡಿ. ನನ್ನ ಎರಡನೆಯ ಟಿಪ್ ಬಂದು ಪ್ರಾಪರ್ ಸ್ಟ್ರಾಟಜಿಯನ್ನ ಮಾಡ್ಕೊಳ್ಳಿ. ಈಗ ಪ್ರಾಪರ್ ಸ್ಟ್ರಾಟಜಿ ಇಲ್ಲ ಅಂದ್ರೆ ಏನಾಗುತ್ತೆ? ಸೊ ಬನ್ನಿ ನಿಮ್ಗೆ ಅರ್ಥ ಮಾಡಿಸ್ತೀನಿ. ನೀವೀಗ ಇಲ್ಲಿ ಇದ್ದೀರಾ ಅಂತ ಅನ್ಕೊಳ್ಳಿ, ಇಲ್ಲಿಂದ ನೀವು ಬ್ಯಾಂಗ್ಳೂರ್ ಹೋಗ್ಬೇಕು, ಬೆಂಗಳೂರು ಈ ಕಡೆ ಇದೆ. ನೀವೇನ್ ಮಾಡ್ತಾ ಇದ್ದೀರಾ? ನಿಮ್ಮ ಹತ್ರ ಸ್ಟ್ರಾಟಜಿ ಇಲ್ಲ, ನೀವು ಈ ಕಡೆ ತುಂಬಾ ಹಾರ್ಡ್ ವರ್ಕ್ ಹಾಕಿ, ತುಂಬಾ ಎಫರ್ಟ್ ಹಾಕಿ ಈ ಕಡೆ ಹೋಗ್ತಾ ಇದ್ದೀರಾ, ಓಡ್ತಾ ಹೋಗ್ತಾ ಇದ್ದೀರಾ. ಸೊ ನೀವು ಬೆಂಗಳೂರು ತಲುಪ್ತೀರಾ ಯಾವಾಗಾದ್ರೂ? ಇಲ್ವೇ ಇಲ್ಲ, ಯಾಕಂದ್ರೆ ನೀವು ರಾಂಗ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ದೀರಿ. ಯಾಕೆ? ನಿಮ್ಮ ಹತ್ರ ಸ್ಟ್ರಾಟಜಿ ಇಲ್ಲ. ಅದೇ ರೀತಿ ಎಕನಾಮಿಕ್ಸ್ ಅಲ್ಲಿ ನೀವು ಸುಮ್ಮನೆ ಓದ್ತಾ ಹೋದ್ರೆ, ಸುಮ್ಮನೆ ಹಾರ್ಡ್ ವರ್ಕ್ ಮಾಡ್ತಾ ಹೋದ್ರೆ 100/100 ಸ್ಕೋರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಈಗ ಏನ್ ಮಾಡಬೇಕು ಅಂದ್ರೆ, ನೀವು ಚಾಪ್ಟರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಬ್ಲೂ ಪ್ರಿಂಟ್ ನ ಆಧಾರದ ಮೇಲೆ. ನಾನು ಹೇಳ್ತೀನಿ ಯಾವ ಚಾಪ್ಟರ್ಸ್ ಓದಬೇಕು ಅಂತ ಹೇಳಿ. ಇಲ್ಲಿ ಒಂದು ತಪ್ಪು ಮಾಡ್ತಾರೆ ನಮ್ಮ ಸ್ಟೂಡೆಂಟ್ಸ್, ಏನಂದ್ರೆ ಕೆಲವೇ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಆಯ್ಕೆ ಮಾಡ್ಕೋತಾರೆ, ಅದನ್ನ ಮಾತ್ರ ಓದ್ತಾರೆ. ಅದನ್ನ ಮಾತ್ರ ಓದಿದ್ರೆ 90+ ಸ್ಕೋರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಪಿ ಯು ಬೋರ್ಡ್ನವ್ರು ಏನ್ ಮಾಡ್ತಾರೆ, ಒಂದು ಎಕ್ಸಾಂಪಲ್ ತಗೊಳ್ಳಿ, ನಿಮ್ಮ 2ನೇ ಚಾಪ್ಟರ್ ಇದೆಯಲ್ಲ, ಅನುಭೋಗಿ ವರ್ತನೆಯ ಸಿದ್ಧಾಂತ. ಈಗ ಇದರಲ್ಲಿ ಇಳಿಮುಖ ಸೀಮಾಂತ ದೃಷ್ಟಿಕೋನ ನಿಯಮದಿಂದ 6 ಅಂಕದ ಪ್ರಶ್ನೆ ಕೇಳ್ತಾರೆ. ಸೊ ಇಲ್ಲಿ 6 ಅಂಕದ ಪ್ರಶ್ನೆ ಕೇಳಿದ್ರೆ ಮತ್ತೆ ಬೇರೆ ಟಾಪಿಕ್ಸ್ ಇಂದ ಪ್ರಶ್ನೆ ಕೇಳೋದಿಲ್ಲ ಅಂತ ಅರ್ಥ ಅಲ್ಲ. ಇಳಿಮುಖ ಸೀಮಾಂತ ದೃಷ್ಟಿಕೋನದಿಂದ 6 ಅಂಕದ ಪ್ರಶ್ನೆ ಕೇಳಿದ್ರೆ ಬಜೆಟ್ ಗಣದಿಂದ 2 ಅಂಕದ ಪ್ರಶ್ನೆ ಕೇಳ್ತಾರೆ, ಅಥವಾ ಇನ್ನೂ ಯಾವುದೋ ಒಂದು ಟಾಪಿಕ್ ನಿಂದ 4 ಅಂಕದ ಪ್ರಶ್ನೆ ಕೇಳ್ತಾರೆ, ಇಲ್ಲಾಂದ್ರೆ 1 ಅಂಕದ ಪ್ರಶ್ನೆ ಕೇಳ್ತಾರೆ. ಸೊ ಹಾಗಾಗಿ ಒಂದು ಟಾಪಿಕ್ ಓದಿ ಬೇರೆ ಟಾಪಿಕ್ಸ್ ಬಿಡೋದ್ರಿಂದ ಮಾರ್ಕ್ಸ್ ನೀವು ಮತ್ತೆ ಕಳ್ಕೊಳ್ತೀರಾ 1, 2, 4 ಅಂಕದ ಪ್ರಶ್ನೆಗಳಲ್ಲಿ. ಸೊ ಹಾಗಾದ್ರೆ ಏನ್ ಮಾಡ್ಬೇಕು ಅಂದ್ರೆ, ಚಾಪ್ಟರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನ ಪ್ರಕಾರ ಬ್ಲೂ ಪ್ರಿಂಟ್ ನ ಪ್ರಕಾರ, ನಿಮ್ಮ ಬ್ಲೂ ಪ್ರಿಂಟ್ ನ ಪ್ರಕಾರ ನೀವು ಫಸ್ಟ್ ಏನ್ ಮಾಡಬೇಕು, ಪ್ರಯಾರಿಟಿ ಕೊಡಿ ನಿಮ್ಮ ಸೂಕ್ಷ್ಮ ಅರ್ಥಶಾಸ್ತ್ರದ 5 ಅಧ್ಯಾಯಗಳಿಗೆ. ಎಲ್ಲ ಟಾಪಿಕ್ಸ್ ಅನ್ನ ಓದಿ. ಎಲ್ಲ ಟಾಪಿಕ್ಸ್ ಯಾವ ರೀತಿ ಓದಬೇಕು, ಯಾವ ರೀತಿ ಅರ್ಥ ಮಾಡ್ಕೋಬೇಕು ಹೇಳ್ತೀನಿ. ಟಾಪಿಕ್ಸ್ ಅದರಲ್ಲಿ ಬಿಡಬೇಡಿ, ಯಾಕಂದ್ರೆ ಟಾಪಿಕ್ಸ್ ಬಿಟ್ರೆ ಅದರಿಂದ ಪ್ರಶ್ನೆ ಬಂದೇ ಬರುತ್ತೆ. 1 ಅಥವಾ 2 ಆದ್ರೂ 3, 4 ಎಲ್ಲಾದ್ರೂ ಒಂದ್ ಕಡೆ ಪ್ರಶ್ನೆ ಬರುತ್ತೆ, ಮತ್ತೆ ನೀವು ಮಾರ್ಕ್ಸ್ ಅನ್ನ ಕಳ್ಕೊಳ್ತೀರಾ. ಸೊ ಫಸ್ಟ್ ಆ 5 ಚಾಪ್ಟರ್ಸ್ ಅನ್ನ ಓದಿ. ಅದನ್ನು ಮುಗಿಸಿದ ನಂತರ ಸಮಗ್ರ ಅರ್ಥಶಾಸ್ತ್ರ ಇದೆಯಲ್ಲ, ಅದರಲ್ಲಿ 3 ಚಾಪ್ಟರ್ಸ್ ಓದಿ. ಕೊನೆಯ 3 ಚಾಪ್ಟರ್ಸ್ ಅನ್ನ ನೀವು ಬಿಡಬಹುದು. ಕೊನೆಯ 3 ಚಾಪ್ಟರ್ಸ್ ಬಿಡಿ, ಅಲ್ಲಿ ಕೇವಲ 1 and 2 ಮಾರ್ಕ್ಸ್ ಮಾತ್ರ ಕವರ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಟೈಮ್ ಇದ್ರೆ, ಇಲ್ಲಾಂದ್ರೆ ಇದನ್ನ ಕಂಪ್ಲೀಟ್ಲಿ ಬಿಟ್ಬಿಡಿ. ಓನ್ಲಿ ಈ ಮೊದಲ 8 ಚಾಪ್ಟರ್ಸ್ ಗಳ ಮೇಲೆ ಫೋಕಸ್ ಮಾಡಿ. ಇದು ನಿಮ್ಮ ಸ್ಟ್ರಾಟಜಿ. ಒಂದೇನು ತಪ್ಪು ಮಾಡಬೇಡಿ, ಟಾಪಿಕ್ಸ್ ಬಿಡಬೇಡಿ, ಆ ಚಾಪ್ಟರ್ಸ್ ಒಳಗಡೆ ಮತ್ತೆ ಸೆಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಆ ಚಾಪ್ಟರ್ಸ್ ಎಲ್ಲವನ್ನ ಅರ್ಥ ಮಾಡ್ಕೊಳ್ಳಿ. ಯಾವ ರೀತಿ ಅಂತ ಹೇಳ್ತೀನಿ. ಇದು ನನ್ನ ಸೆಕೆಂಡ್ ಟಿಪ್, ಹ್ಯಾವ್ ಅ ಪ್ರಾಪರ್ ಸ್ಟ್ರಾಟಜಿ. ಈ ಒಂದು ಸ್ಟ್ರಾಟಜಿಯನ್ನ ಫಾಲೋ ಮಾಡಿ. ನನ್ನ 3ನೇ ಟಿಪ್ ಬಂದು ಫೋಕಸ್ ಆನ್ ಅಂಡರ್ಸ್ಟ್ಯಾಂಡಿಂಗ್. ತುಂಬಾ ಜನ ಎಕನಾಮಿಕ್ಸ್ ಅನ್ನ ಏನ್ ಮಾಡ್ತಾರೆ, ಬೇರೆ ಸಬ್ಜೆಕ್ಟ್ಸ್ ತರ ಕುತ್ಕೊಂಡು ಬಾಯ್ಪಟ್ ಮಾಡ್ತಾರೆ. 10 ಸಲ ಓದಿ, ಬಾಯ್ಪಟ್ ಮಾಡಿ ನೋಡಿ. ಇತಿಹಾಸ ಬರೀಬಹುದು, ಹಿಸ್ಟ್ರಿ ಬರೀಬಹುದು, ಬೇರೆ ಸಬ್ಜೆಕ್ಟ್ಸ್ ನೀವು ನೆನಪಿಸ್ಕೊಂಡು ಬಾಯ್ಪಟ್ ಮಾಡಿ ಬರೀಬಹುದು. ಬಟ್ ಅರ್ಥಶಾಸ್ತ್ರವನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಗೆ ಯಾವತ್ತೋದು ಎಕ್ಸಾಮ್ಸ್ ಅಲ್ಲಿ ನೆನಪು ಬರೋದಿಲ್ಲ. 10 ಅಲ್ಲ 100 ಸಲ ಓದಿದ್ರು ಕೂಡ ನಿಮ್ಗೆ ಡಿಫಿಕಲ್ಟಿ ಅನ್ಸುತ್ತೆ ಎಕನಾಮಿಕ್ಸ್. ಹಾಗಾಗಿ ಅರ್ಥ ಮಾಡಿಕೊಳ್ಳೋದ್ರ ಮೇಲೆ ಫೋಕಸ್ ಮಾಡಿ. ಸೊ ಈಗ ಪ್ರಶ್ನೆ ಬರುತ್ತೆ, ಯಾವ ರೀತಿ ಅರ್ಥ ಮಾಡ್ಕೊಳ್ಳೋ ಸರ್, ಇಷ್ಟು ಕಡಿಮೆ ಟೈಮ್ ಇದೆ? ನಾನು ಹೇಳ್ತೀನಿ ನಿಮಗೆ ಎಕನಾಮಿಕ್ಸ್ ಅನ್ನ ಸುಲಭವಾಗಿ, ಸರಳವಾಗಿ, ತುಂಬಾ ಕಡಿಮೆ ಸಮಯದಲ್ಲಿ ಅರ್ಥ ಮಾಡಿಸ್ಲಿಕ್ಕೆ
ತುಂಬ ಎಫರ್ಟ್, ತುಂಬ ಟೈಮ್ ಹಾಕಿ ನಾನು ಮತ್ತು ನನ್ನ ಟೀಮ್ ಬೆಸ್ಟ್ ಎಕನಾಮಿಕ್ಸ್ ಕ್ಲಾಸಸನ್ನು ಕ್ರಿಯೇಟ್ ಮಾಡಿ ಯೂಟ್ಯೂಬ್ನಲ್ಲಿ ಫ್ರೀ ಆಗಿ ಇಟ್ಟಿದ್ದೀವಿ. ಆ ಕ್ಲಾಸಸ್ಸಿಂದ ಎಷ್ಟು ಟೈಮ್ ಸೇವ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾ? ಆ ಕ್ಲಾಸಸ್ಸಿಂದ ನಿಮಗೆ ಎಕನಾಮಿಕ್ಸ್ ಎಷ್ಟು ಸರಳವಾಗಿ ಅರ್ಥ ಆಗುತ್ತೆ ಅನ್ನೋದು ನಿಮ್ಗೆ ಏನಾದರೂ ಐಡಿಯಾ ಇದೆಯಾ? ಫಾರ್ ಎಕ್ಸಾಂಪಲ್ ತಗೊಳ್ಳಿ, 2ನೇ ಅಧ್ಯಾಯ ಅನುಭೋಗಿ ವರ್ತನೆ ಸಿದ್ಧಾಂತ ನಿಮ್ಮ ಕಾಲೇಜಲ್ಲಿ ನಿಮ್ಮ ಟೀಚರ್ ಅಥವಾ ಸರ್ 10 ತಾಸಲ್ಲಿ ಕಲಿಸ್ತಾರೆ ಅಂದರೆ ನಾನು ಅದನ್ನು 1.5 2 ತಾಸು ಒಳಗಡೆ ಯೂಟ್ಯೂಬ್ನಲ್ಲಿ ನಿಮಗೆ ನಿಮ್ಮ ಬೇರೆಯವರಿಗಿಂತ ತುಂಬ ಚೆನ್ನಾಗಿ, ತುಂಬ ಸರಳವಾಗಿ, ತುಂಬ ಈಸಿಯಾಗಿ ಅರ್ಥ ಆಗೋ ಹಾಗೆ, ಅಷ್ಟೇ ಅಲ್ಲ ನೆನಪಿರೋ ಹಾಗೆ ಅದನ್ನು ಅಲ್ಲಿ ಕಲಿಸಿದ್ದೀನಿ. ಸೊ ಅದರಿಂದ ಏನಾಯಿತು, ನಮ್ಮದು ಅರ್ಥನೂ ಆಯಿತು, 10 ಸಲ ರಿವಿಷನ್ ಮಾಡೋ ಅವಶ್ಯಕತೆ ಇಲ್ಲ, 1-2 ಸಲ ರಿವಿಷನ್ ಮಾಡಿ ಸಾಕು. ಆ್ಯಂಡ್ ನೆನಪು ಕೂಡ ಉಳಿಯುತ್ತೆ, ಆ್ಯಂಡ್ ನಿಮಗೆ ಓನ್ ಆಗಿ ಆನ್ಸರ್ ಬರೀಲಿಕ್ಕೂ ಕೂಡ ಎಕ್ಸಾಮ್ನಲ್ಲಿ ಬರುತ್ತೆ. ಸೊ ಹಾಗಾಗಿ ಎಕನಾಮಿಕ್ಸನ್ನು ಅರ್ಥ ಮಾಡಿಕೊಳ್ಳೋದರ ಮೇಲೆ ಫೋಕಸ್ ಮಾಡಿ. ಇದು ತುಂಬ ಜನ ಮಾಡೋದಿಲ್ಲ, ನಾನು ಎಷ್ಟೇ ಹೇಳಿದ್ರು ಕೂಡ ಪ್ಲೀಸ್ ಈ ಒಂದು ಪಾಯಿಂಟನ್ನು ನೋಟ್ ಡೌನ್ ಮಾಡಿಟ್ಕೊಳ್ಳಿ. ಫೋಕಸ್ ಆನ್ ಅಂಡರ್ಸ್ಟ್ಯಾಂಡಿಂಗ್. ಅರ್ಥಶಾಸ್ತ್ರವನ್ನು ನಾನು ಅರ್ಥ ಮಾಡ್ಕೋಬೇಕು, ನಾನು ಅರ್ಥ ಮಾಡ್ಕೋತೀನಿ. ಆ ಎಲ್ಲ ಕ್ಲಾಸಸ್ಗಳ ಲಿಂಕ್ ಇದೆಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ 1 by 1 ಕ್ಲಾಸಸ್ ನೋಡ್ತಾ ಹೋಗಿ. ಬಹಳ ಟೈಮ್ ತಗೊಳ್ತಿಲ್ಲ, ನೀವೇ ಕುತ್ಕೊಂಡು ಬಾಯ್ಪಟ್ ಮಾಡ್ತಾ ಹೋದ್ರೆ ತುಂಬ ಟೈಮ್ ತಗೊಳುತ್ತೆ. ಬಟ್ ಅರ್ಥ ಮಾಡ್ಕೊಂಡ್ರೆ ಕ್ಲಾಸಸ್ ಮೂಲಕ ತುಂಬ ಈಸಿ ಆಗುತ್ತೆ ನಿಮ್ಮ ಕೆಲಸ, ಇನ್ನು ತುಂಬ ಟೈಮ್ ಕೂಡ ಸೇವ್ ಆಗುತ್ತೆ. ಇನ್ನು 4ನೇ ಟಿಪ್ ಬಂದು ಡೋಂಟ್ ಮೇಕ್ ನೋಟ್ಸ್. ನೋಡಿ, ಕೊನೆಯ ಸಮಯದಲ್ಲಿ ಯಾವತ್ತು ನೋಟ್ಸ್ ಮಾಡ್ತಾ ಕುತ್ಕೋಬೇಡಿ, ಯಾರು ಹೇಳಿದ್ರು ಕೂಡ ಮಾಡಬೇಡಿ. ಈಗ ಕೊನೆಯ ಸಮಯದಲ್ಲಿ ನೋಟ್ಸ್ ಮಾಡೋದಂದ್ರೆ ಏನು ಗೊತ್ತಾ? ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಮನೆಯಲ್ಲಿದ್ದೀರಾ, ಮನೆಯಲ್ಲಿ ನೀವು ಆಲ್ರೆಡಿ ನಿಮ್ಮ ಮನೆಯಲ್ಲಿ ಊಟ ಎಲ್ಲ ರೆಡಿ ಮಾಡಿ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ, ನಿಮಗೆ ತುಂಬ ಹೊಟ್ಟೆ ಹಸಿವಾಗಿದೆ. ನೀವೇನು ಮಾಡ್ತಾ ಇದ್ದೀರಾ ಗೊತ್ತಾ? 0 ಇಂದ ಅಡುಗೆಯನ್ನು ರೆಡಿ ಮಾಡಿ, ಅಡುಗೆ ಮಾಡಿ ತಿನ್ನುವಂಥ ಪ್ರಯತ್ನ ಮಾಡ್ತಾ ಇದ್ದೀರಿ. ಒಂದು ಕಡೆ ಆಲ್ರೆಡಿ ಅಡುಗೆ ಮಾಡಿ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ, ಅದನ್ನು ಡೈರೆಕ್ಟ್ ತೊಗೊಂಡು ತಿನ್ನೋದ್ರ ಬದಲಾಗಿ ನೀವೇನು ಮಾಡ್ತಾ ಇದ್ದೀರಿ? ಅಡುಗೆ ಮಾಡಿ ಕುಕ್ ಮಾಡಿ ತಿನ್ನುವಂತಹ ಪ್ರಯತ್ನ ಮಾಡ್ತಾ ಇದ್ದೀರಿ. ಸೊ ಅದೇ ತಪ್ಪನ್ನು ನೀವು ಎಕನಾಮಿಕ್ಸಲ್ಲಿ ಮಾಡ್ತೀರಾ ಎಕ್ಸಾಮ್ ಹತ್ರ ಬಂದಾಗ. ಈಗ ನೋಟ್ಸ್ ಮಾಡಬೇಡಿ, ನಿಮಗೆ ಆಲ್ರೆಡಿ ಬೆಸ್ಟ್ ಬುಕ್ಸ್ ಅವೈಲೇಬಲ್ ಇದೆ ಅಂದಾಗ, ಯಾರೋ ವರ್ಷಾನುಗಟ್ಟಲೆ ಟೈಮ್ ಎಫರ್ಟ್ ಹಾಕಿ ಬೆಸ್ಟ್ ಬುಕ್ಕನ್ನು ರೆಡಿ ಮಾಡಿ ಇಟ್ಟಿದ್ದಾರೆ ಅಂದರೆ ಆ ಬುಕ್ ತೊಗೊಂಡು ಓದಲ್ಲ. ಹೊಟ್ಟೆ ಹಸಿದೆ, ತೊಗೊಂಡು ಆ ಬುಕ್ಕನ್ನು ತಿಂದ್ಬಿಡಿ, ನಿಮ್ಮ ಕೆಲಸ ಮುಗೀತು. ಮತ್ತೆ ಹಾಗೆ 0 ಇಂದ ನೀವು ನೋಟ್ಸ್ ಮಾಡ್ತಾ ಕುತ್ಕೊಳ್ತೀರಾ, ಅಲ್ಲಿ ಟೈಮ್ ಬಹಳ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಬುಕ್ಸನ್ನು ಓದಿ. ಈಗ ನನಗೆ ಕೇಳಿದ್ರೆ ನೀವು ಯಾವುದು ಬೆಸ್ಟ್ ಬುಕ್ ಅಂತ ಹೇಳಿದರೆ, ನಾನು ಮಾರ್ಕೆಟ್ನಲ್ಲಿ ಬಹಳ ಬುಕ್ಸ್ ನೋಡಿದ್ದೀನಿ. ಹೊಸ ಕ್ವಶನ್ ಬ್ಯಾಂಕ್ ರಿಲೀಸ್ ಆದಾಗಿನಿಂದ ಹೊಸ ಕ್ವಶನ್ಸ್ ಬ್ಯಾಂಕ್ ಅಪ್ಡೇಟ್ ಆಗಿರುವಂತಹ ಯಾವುದೇ ಬುಕ್ಸ್ ಮಾರ್ಕೆಟ್ನಲ್ಲಿ ನನಗೆ ಸಿಕ್ಕಿಲ್ಲ. ಸೊ ಹಾಗಾಗಿ ನಾನು ನಿಮಗೆ ಒಂದು ಬೆಸ್ಟ್ ಬುಕ್ಕನ್ನು ರೆಡಿ ಮಾಡಿ ಕೊಟ್ಟಿದ್ದೆ, 2nd PUC ಎಕನಾಮಿಕ್ಸ್ ಬುಕ್. ಇದು ಈ ಬುಕ್ ಆಗಿದೆ, ಅಂದರೆ ಡಿಜಿಟಲ್ ಬುಕ್, ನಮ್ಮ ಆ್ಯಪ್ನಲ್ಲಿ ಮಾತ್ರ ಓದ್ಬೋದು. ತುಂಬ ಕಡಿಮೆ ಪ್ರೈಸಲ್ಲಿ ಅವೈಲೇಬಲ್ ಇದೆ. ಸೊ ಆ ಬುಕ್ಕನ್ನು ನೀವು ಪರ್ಚೇಸ್ ಮಾಡ್ಕೋಬಹುದು. ಬೆನಿಫಿಟ್ ಏನಂದರೆ ಎಲ್ಲ ಕ್ವಶನ್ ಆನ್ಸರ್ ಇದೆ ಡೈರೆಕ್ಟ್ ಆಗಿ. ಎಕ್ಸಾಮ್ಸಲ್ಲಿ ಯಾವ ರೀತಿ ಬರೀಬೇಕು ಅದೇ ರೀತಿ ಇದೆ, ಪ್ಲಸ್ ಸರಳವಾದಂಥ ಭಾಷೆಯಲ್ಲಿದೆ. ಒಂದ್ಸಲ ನೀವು ಕ್ಲಾಸ್ ನೋಡಿಕೊಂಡು ಅದನ್ನು 1 ರಿಂದ 2 ಸಲ ಓದಿದ್ರೆ ಸಾಕು, ನೀವು ಎಕನಾಮಿಕ್ಸಲ್ಲಿ 100 ಔಟ್ ಆಫ್ 100 100% ಸ್ಕೋರ್ ಮಾಡ್ತೀರಾ. ನನ್ನ 5ನೇ ಟಿಪ್ ಬಂದು ಪ್ರಾಕ್ಟೀಸ್ ರೈಟಿಂಗ್ ಆನ್ಸರ್ಸ್. ಇದನ್ನಾದರೂ ತುಂಬ ಜನ ಇಗ್ನೋರ್ ಮಾಡ್ತಾರೆ, ಸೊ ಹಾಗಾಗಿನೇ ಸ್ಕೋರ್ ಆಗೋದಿಲ್ಲ. ಇಲ್ಲಿ ನೀವು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಅನ್ನೋದನ್ನ ಈ ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳಿ. ನೀವು ಹೋಗ್ತಾ ಇದ್ದೀರಾ ಒಂದು ಕಾಂಪಿಟೇಷನ್ ಅಲ್ಲಿ. ಯಾವ ಕಾಂಪಿಟೇಷನ್ ರೀ? ಈಸ್ ಹೊಡೆಯುವಂತಹ ಕಾಂಪಿಟೇಷನ್. ಈಗ ನೀವು ಅದಕ್ಕಾಗಿ ತಯಾರಿ ಮಾಡ್ತಾ ಇದ್ದೀರಾ. ಯಾವ ರೀತಿ ಗೊತ್ತಾ? ಯೂಟ್ಯೂಬ್ ನಲ್ಲಿ ನೀವು ಕ್ಲಾಸಸ್ ನೋಡ್ತಾ ಇದ್ದೀರಾ, ಅಲ್ಲಿ ಕ್ಲಾಸಸ್ ನೋಡ್ತಾ ಇದ್ದೀರಾ, ಯಾವ ರೀತಿ ಈಜ್ ಹೊಡಿಬೇಕು, ಕೈ ಯಾವ ರೀತಿ ಮುಂದೆ ಹೋಗ್ಬೇಕು, ಅದು ಮಾಡ್ಬೇಕು ಅಂತ ಹೇಳಿ ಅದ್ರ ಬಗ್ಗೆ ಬುಕ್ಸ್ ಓದ್ತಾ ಇದ್ದೀರಾ. ಈಗ ಬುಕ್ಸ್ ಓದಿ ಕ್ಲಾಸ್ ನೋಡಿ ಹೋಗಿ ನೀರಲ್ಲಿ ಬಿದ್ದು ಈಜ್ ಹೊಡಿರಿ ಅಂದ್ರೆ ಈಜ್ ಹೊಡಿಲಿಕ್ಕೆ ಬರುತ್ತಾ ನಿಮಗೆ? ಸಾಧ್ಯನೇ ಇಲ್ಲ. ಈಜ್ ಹೊಡೆಯೋದನ್ನ ಆಕ್ಚುಲಿ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಅದೇ ರೀತಿ ನೀವು ಎಕನಾಮಿಕ್ಸ್ ಕೇವಲ ಕ್ಲಾಸಸ್ ನೋಡಿ ಬುಕ್ಸ್ ಓದಿ ಹೋಗ್ಬಿಟ್ರೆ ನಿಮಗೆ ಬರೀಲಿಕ್ಕೆ ಬರೋದಿಲ್ಲ. ಅದಕ್ಕೆ ಬರೆಯುವಂತಹ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಯಾವ ರೀತಿ ಪ್ರಾಕ್ಟೀಸ್ ಮಾಡೋದ್ರಿ? ಒಂದು ನಿಮ್ದು ಪ್ರಿಪರೇಟರಿ ಎಕ್ಸಾಮ್ಸ್ ನಡೀತಾ ಇದೆ, ಅದನ್ನ ಸೀರಿಯಸ್ ಆಗಿ ತಗೊಂಡು ಬರೀರಿ. ಒಂದು ವೇಳೆ ನಿಮಗೆ ಪ್ರಿಪರೇಟರಿ ಎಕ್ಸಾಮ್ಸ್ ಇಲ್ಲ ಅಥವಾ ಮಿಸ್ ಆಗಿದೆ ಅಂದ್ರೆ ಮನೆಯಲ್ಲೇ ಕೂತ್ಕೊಂಡು ಡೈಲಿ 1 ರಿಂದ 2 ಆನ್ಸರ್ ಕ್ವಶನ್ ತಗೊಳ್ಳಿ, ಅದಕ್ಕೆ ನೀವೇ ಓನ್ ಆಗಿ ಉತ್ತರ ಬರೀರಿ. ಬುಕ್ ನೋಡದೆ ಉತ್ತರ ಬರೀರಿ. ದೆನ್ ನನ್ನ ಬುಕ್ ಇದೆಯಲ್ಲ ಆ್ಯಪ್ನಲ್ಲಿ, ಸ್ಕಿಲ್ ಬೂಸ್ಟರ್ ಆ್ಯಪ್ನಲ್ಲಿ ಅದು ಬುಕ್ ಇದೆ, ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ, ಅಲ್ಲಿ ನೋಡಿಕೊಂಡು ಚೆಕ್ ಮಾಡ್ಕೊಳ್ಳಿ. ಏನಾಯ್ತು? ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಆಯಿತು. ನೆನ್ಪಿಟ್ಕೊಳ್ಳಿ, ನಿಮಗೆ ಎಕ್ಸಾಮ್ಸ್ನಲ್ಲಿ ಬರೆಯೋದ್ರಿಂದ ಮಾರ್ಕ್ಸ್ ಸಿಗುತ್ತೆ. ಎಲ್ಲ ಓದ್ ಹೋಗಿದ್ದೀನಿ ಅಂದ್ರೆ ಮಾರ್ಕ್ಸ್ ಕೊಡೋದಿಲ್ಲ. ಅವರು ಓದಿದ್ದು ಎಷ್ಟು ಬರೆದಿದ್ದಾರೆ ಅದನ್ನ ನೋಡಿ ಮಾರ್ಕ್ಸ್ ಕೊಡ್ತಾರೆ. ಸೊ ಪ್ಲೀಸ್ ಆನ್ಸರ್ ರೈಟಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಿ. 5 ಟಿಪ್ಸ್ ನಾನು ನಿಮಗೆ ಹೇಳಿದೆ. ನಂಬರ್ 1 ಏನು? ಡೋಂಟ್ ರೀಡ್ ಎವ್ರಿಥಿಂಗ್, ಎಲ್ಲವನ್ನ ಓದಬೇಡಿ. ಸೆಕೆಂಡ್ ಟಿಪ್, ಪ್ರಾಪರ್ ಸ್ಟ್ರಾಟಜಿ. ನಾನು ನಿಮ್ಗೆ ಹೇಳಿದೆ ಯಾವ ಚಾಪ್ಟರ್ಸ್ ಓದಬೇಕು, ಯಾವ ಚಾಪ್ಟರ್ಸ್ ಬಿಡಬೇಕು ಅಂತ ಹೇಳಿ. ಆ್ಯಂಡ್ 3ನೇದಾಗಿ ಬಂದು ಫೋಕಸ್ ಆನ್ ಅಂಡರ್ಸ್ಟ್ಯಾಂಡಿಂಗ್. ಎಕನಾಮಿಕ್ಸ್ ಅನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಯಾವುದೇ ಆಟ, ಯಾವುದೇ ಟೆಕ್ನಿಕ್ ವರ್ಕ್ ಆಗೋದಿಲ್ಲ. 4ನೇದಾಗಿ ಡೋಂಟ್ ಮೇಕ್ ನೋಟ್ಸ್ ಮಾಡಬೇಡಿ, ರೆಡಿ ಇರುವಂತಹ ಬುಕ್ ಅನ್ನ ಓದಿ. 5ನೇದಾಗಿ ಏನು? ಪ್ರಾಕ್ಟೀಸ್ ಆನ್ಸರ್ ರೈಟಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಿ. 5 ಟಿಪ್ಸ್ ಅನ್ನ, ಅಂದ್ರೆ ಈ ಒಂದು ಸ್ಟ್ರಾಟಜಿಯನ್ನ ವಿತ್ 5 ಟಿಪ್ಸ್ ನೀವು ಫಾಲೋ ಮಾಡಿದ್ದೆ ಆದ್ರೆ ನಾನು ನಿಮಗೆ 100% ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ. ನಿಮಗೆ ಸೆಕೆಂಡ್ PUC ಎಕನಾಮಿಕ್ಸ್ನಲ್ಲಿ 100 ಔಟ್ ಆಫ್ 100 ಸ್ಕೋರ್ ಮಾಡೋದ್ರಿಂದ ಯಾರೂ ತಡಿಲಿಕ್ಕೆ ಸಾಧ್ಯ ಇಲ್ಲ. ನೀವು ಅನ್ಸ್ಟಾಪೇಬಲ್ ಆಗ್ತೀರಾ. ಸೊ ಜಸ್ಟ್ ಈ 5 ಟಿಪ್ಸ್ಗಳನ್ನ ಫಾಲೋ ಮಾಡಿ ಸಾಕು, ಮತ್ತೇನು ಬೇಡ.